ಯೂಟ್ಯೂಬ್ನಲ್ಲಿ ಲಕ್ಷ ಲಕ್ಷ ಬರುತ್ತಾ ಚಾನು ಬರಲ್ಲ ಅಲ್ಲಿ. ಹುಡುಗರು ನೋಡ್ದವ್ರ ಸುಮ್ಮನೆ ಸಿಟ್ಟ ತರ ಬಗ್ಸ್ಕೊಂಡು ಹೊಡಿತಾರೆ ಬಂದು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಿ ಸಾಗರ್ ಸ್ಟೋರೀಸ್. ನನಗೆ ಸ್ವಲ್ಪ ಜನ ಕೇಳ್ತಾ ಇರ್ತೀರಾ ಆಯ್ತಾ, ನನಗೆ DM ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬ್ರೋ ಎಷ್ಟು ಬರುತ್ತೆ ಬ್ರೋ, 1000 ವ್ಯೂಸಿಗೆ ಎಷ್ಟು ಬರುತ್ತೆ, 1 ವ್ಯೂಗೆ ಎಷ್ಟು ಬರುತ್ತೆ, 1 ಸಬ್ಸ್ಕ್ರೈಬರ್ಸ್ ಆದ್ರೆ ಎಷ್ಟು ಬರುತ್ತೆ, 1 ಲೈಕ್ ಕೊಟ್ಟರೆ ಎಷ್ಟು ಬರುತ್ತೆ, ಅದೆಲ್ಲ ನೀವು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರ್ತೀರ ನನಗೆ. ನಾನು ಆಗ್ಲೇ ಇದಕ್ಕೆಲ್ಲ ಹೇಳಿದ್ದೀನಿ, ಲೈವಲ್ಲಿ ಹೇಳಿರ್ತೀನಿ, ಬೇರೆ ಕಡೆ ಎಲ್ಲ ಹೇಳಿರ್ತೀನಿ. ನೀವೆಲ್ಲ ಯಾರು ನನಗೆ ಹೊಸದಾಗಿ ಬಂದ್ಬಿಟ್ಟು ಕೇಳ್ತೀರಾ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಎಲ್ಲ ಯಾರ್ಯಾರು ಹೊಸ ಕ್ರಿಯೇಟರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ, ಮತ್ತು ಹೊಸ ಕ್ರಿಯೇಟರ್ಸ್ ಆಗಿರೋರು ಅವರು ಕೂಡ ಈ ವಿಡಿಯೋನ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಯೂಟ್ಯೂಬಿಂದ ಎಷ್ಟು ಬರುತ್ತೆ, ಲಕ್ಷ ಲಕ್ಷ ಬರುತ್ತಾ, ಕೋಟಿಗಟ್ಟಲೆ ಬರುತ್ತಾ, ಎಷ್ಟೆಷ್ಟು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ನೋಡ್ಕೊರೋ, ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಕುಯ್ಯಕ್ಕೆ ಹೋಗೋದಿಲ್ಲ. ನೀವು ಕೊಡೋ ಸಬ್ಸ್ಕ್ರಿಪ್ಷನು, ಅಂದರೆ ನೀವು ಸಬ್ಸ್ಕ್ರೈಬ್ ಆಗ್ತಿರಲ್ಲ ಅದು, ಮತ್ತು ಲೈಕು, ಶೇರು, ಕಮೆಂಟು, ಇವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಒಂದೇ ಒಂದು ನಯಾ ಪೈಸಾ ಬರೋದಿಲ್ಲ ಗುರು. ನಾವೇನಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರ್ತೀವಿ ಅಂತಂದರೆ, ಏನಕ್ಕೆ ಅಂತಂದರೆ, ಒಂದು ನಮಗೂ ಒಂಥರ ಮೋಟಿವೇಶನ್. ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದರೆ ನಮಗೂ ಒಂಥರ ಬೇಸ್ ಕ್ರಿಯೇಟ್ ಮಾಡ್ದಂಗೆ, ಒಂಥರ ಕಮ್ಯುನಿಟಿ ಬಿಲ್ಡ್ ಮಾಡ್ದಂಗೆ ಇರುತ್ತೆ. ಅಷ್ಟು ಜನ ಸಬ್ಸ್ಕ್ರೈಬರ್ ಅಂತ ನಮ್ಗೆ ಹೇಳ್ಕೊಂಡು ತಿರ್ಗಾಡೋಕೆ ಒಂಥರ ಹೆಮ್ಮೆ ಇರುತ್ತೆ. ಜೊತೆಗೆ ನಾವೇನಾದರೂ ಅಪ್ಲೋಡ್ ಮಾಡಿದ್ರೆ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ, ಅವಾಗ ನಮ್ಮ ವಿಡಿಯೋನ ನೀವು ನೋಡ್ತೀರಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು. ಲೈಕು, ಕಮೆಂಟು, ಶೇರು ಇವೆಲ್ಲ ಯಾವುದಕ್ಕೂ ದುಡ್ಡು ಬರೋದಿಲ್ಲ ಗುರು. ನೀವು ಕೊಡ್ತಿರಲ್ಲ ವ್ಯೂ ಅಂದರೆ ಒತ್ತುತ್ತಿರಲ್ಲ, ಅಂದರೆ ವಿಡಿಯೋ ಮೇಲೆ ಒತ್ತುತ್ತಿರಲ್ಲ, ಅದನ್ನು ವ್ಯೂ ಅಂತ ಕರೀತಾರೆ. ಅದಕ್ಕೆ ಮಾತ್ರ ದುಡ್ಡು ಬರೋದು. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು. ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬೆಲ್ ಐಕನ್ ಹೊಡೀರಿ ಅಂತ ಹೇಳೋದು. ಬೇರೆ ಏನು ಉದ್ದೇಶ ಇಲ್ಲ ಗುರು ಸಬ್ಸ್ಕ್ರೈಬ್ ಆಗೋದ್ರಿಂದ. ಹೊಡಿಬೇಕು ಬೆಲ್ ಐಕನ್ನ, ಹೊಡೆದ್ಬಿಟ್ಟು ಆಮೇಲೆ ವ್ಯೂ ಬರುತ್ತಲ್ಲ, ವಿಡಿಯೋ ಬರುತ್ತಲ್ಲ, ಅದ್ರ ಮೇಲೆ ಒಂದು ವ್ಯೂ ಕೊಡಬೇಕು. ಆ ವ್ಯೂ ಕೊಡ್ತಿರಲ್ಲ, ಅದರಿಂದನೇ ಗುರು ದುಡ್ಡು ಬರೋದು ನಮಗೆ. ನೀವು ಎಷ್ಟು ಜಾಸ್ತಿ ವ್ಯೂ ಕೊಡ್ತೀರೋ ಅಷ್ಟು ಜಾಸ್ತಿ ದುಡ್ಡು ಬರುತ್ತೆ ನಮಗೆ. ಅಂದರೆ ನೀವು ಏನೊಂದು 1000 ವ್ಯೂ ಬಂದ್ಬಿಡ್ತು ಅಂತ 1000 ರೂಪಾಯಿ ಕೊಟ್ಬಿಡಲ್ಲ, ಅವ್ರು ತೊಗೊಂಬಂದ್ಬಿಟ್ಟು ನನಗೆ. ಹಂಗೆಲ್ಲ ಆಗಂಗಿದ್ರೆ ಎಲ್ಲ ಯೂಟ್ಯೂಬರ್ಸ್ ಆಗೋಗ್ಬಿಟ್ಟಿರೋರು. ಅಷ್ಟೆಲ್ಲ ಬರೋದಿಲ್ಲ ಗುರು. 100 ವ್ಯೂಗೆ 1000 ರುಪೀಸ್ ಎಲ್ಲ ಬರೋದಿಲ್ಲ. ಎಲ್ಲ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಯೂಟ್ಯೂಬರ್ಸ್ಗೆಲ್ಲ ಲಕ್ಷ ಲಕ್ಷ ಬರುತ್ತೆ, ನಿಮಗೇನು ಬಿಡಪ್ಪ, ನೀವೆಲ್ಲ ಯೂಟ್ಯೂಬರ್ಸ್ ಆಗ್ಬಿಟ್ಟಿದ್ದೀರಾ, ಎಲ್ಲೆಲ್ಲ ಬರುತ್ತೆ, ಎಲ್ಲೆಲ್ಲಿಂದನೋ ನಿಮಗೆ ಅಂತೆಲ್ಲ ಹೇಳ್ತಾರೆ. ನಮಗೆ ಗೊತ್ತು, ಇಲ್ಲಿ ನೀವು ಯೂಟ್ಯೂಬರ್ ಆಗಿ ಗೊತ್ತಾಗುತ್ತೆ. ನೀವು ಆ ವ್ಯೂನ ಕೊಟ್ಟಾಗ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್, ಅಂದರೆ ಆ್ಯಡ್ ಪ್ಲೇ ಆಗುತ್ತೆ. ಅದು ಅಜ್ಜಿ ಬ್ಯಾಡೋ, ಕರ ಬ್ಯಾಡೋ, ಅಥವಾ ಚೆನ್ನಾಗಿರೋ ಆಡೋ, ಯಾವುದೋ ನಿಮ್ಮ ದೃಷ್ಟಿಗೆ ಯಾವುದೋ ಒಂದು ಪ್ಲೇ ಆಗುತ್ತೆ. ಇಲ್ಲಾಂದರೆ ಪ್ಲೇನೇ ಆಗೋದಿಲ್ಲ. ಒಬ್ಬೊಬ್ರಿಗೆ ಪ್ಲೇನೇ ಆಗೋದಿಲ್ಲ, ಒಬ್ಬೊಬ್ರಿಗೆ ಎಷ್ಟೊಂದು ಜನಕ್ಕೆ ಪ್ಲೇನೇ ಆಗೋದಿಲ್ಲ. ಅದು ನಮ್ಮ ದುರಾದೃಷ್ಟ. ಎಷ್ಟು ಜನಕ್ಕೆ ಪ್ಲೇ ಆಗುತ್ತೆ ಅಂತಂದರೆ, ಒಂದು 1000 ಜನದಲ್ಲಿ ಒಂದೊಂದ್ಸಲಿ ಎಲ್ಲದಕ್ಕೂ ಪ್ಲೇ ಆಗುತ್ತೆ. ಎಲ್ಲದಕ್ಕೆ ಅಂತಂದರೆ ಒಂದು 1000 ಜನ ನೋಡ್ತಾವ್ರೆ ಅಂತಂದರೆ ಒಂದು 500-600 ಸಲ ಪ್ಲೇ ಆಗೋಗ್ಬಿಡುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ 1000 ಜನ ನೋಡಿದ್ರೆ 100 ಸಲ ಪ್ಲೇನೂ ಕೂಡ ಆಗೋದಿಲ್ಲ. ಅವಾಗ ನಮ್ಮದು ಯೂಟ್ಯೂಬ್ ರೆವೆನ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಇದೆಲ್ಲ ಡಿಸೈಡ್ ಮಾಡೋದು ಯಾವ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಹಾಕಬೇಕು, ಯಾವ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಹಾಕಬಾರ್ದು, ಯಾವ ವಿಡಿಯೋಗೆ ಜಾಸ್ತಿ ಹಾಕಬೇಕು, ಯಾವ ವಿಡಿಯೋಗೆ ಕಮ್ಮಿ ಹಾಕಬೇಕು ಅಂತೆಲ್ಲ ಡಿಸೈಡ್ ಮಾಡೋದು ನಾವಲ್ಲ. ಯೂಟ್ಯೂಬ್ ಆಲ್ಗರಿದಮ್ ಅಂತ ಇದೆ. ಇದು ಕಂಪ್ಲೀಟ್ ನಡೆಯೋದು ಯೂಟ್ಯೂಬ್ ಆಲ್ಗರಿದಮ್ ಮೇಲೇ. ನಮ್ಮ ವಿಡಿಯೋ ನಿಮಗೆ ರೆಕಮೆಂಡ್ ಆಗೋದನ್ನು ಯೂಟ್ಯೂಬ್ ಆಲ್ಗರಿದಮ್ ಮೇಲೇ. ಸೊ ಇದೆಲ್ಲನೂ ಮೇಂಟೈನ್ ಆಗೋದು ಆಲ್ಗರಿದಮ್ ಮೇಲೆ. ಅದೇ ಡಿಸೈಡ್ ಮಾಡುತ್ತೆ ಯಾವ್ಯಾವ ಆ್ಯಡ್ನ ಎಲ್ಲೆಲ್ಲಿ ತೊಗೊಂಡೋಗಿ ತುರ್ಕಬೇಕು ಅಂತ. ಒಂದು ವ್ಯೂಗೆ ಎಷ್ಟು ಬರುತ್ತೆ ಅಂತ ಕೇಳೋರು ಇದ್ರಲ್ಲ, ಅವ್ರಿಗೆ ಹೇಳ್ತಾ ಇರೋದು, ಒಂದೊಂದು ವಿಡಿಯೋಗೆ ಒಬ್ಬರು ನೋಡ್ತಾವ್ರೆ ಅಂತಂದರೆ ಅವ್ರಿಗೆಲ್ಲ ಆ್ಯಡ್ಸ್ ಅಪ್ಲೈ ಆಗೋದಿಲ್ಲ, ಅದಕ್ಕೆಲ್ಲ ಲೆಕ್ಕನೇ ಸಿಗೋದಿಲ್ಲ, ಅದೆಲ್ಲ ಫ್ರೀ ನೋಡ್ತಾ ಇರೋದವರು. ಇದನ್ನು ಎಲ್ಲನೂ ನೋಡೋದೇ ಫ್ರೀ. ಅವ್ರೇನು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ, ದುಡ್ಡು ಕೊಟ್ಬಿಟ್ಟು ನಮ್ಮ ಚಾನಲ್ಗೆ ನೋಡೋದೇ ಫ್ರೀ. ಅವ್ರು ಆ್ಯಡ್ ನೋಡ್ತಾರಷ್ಟೇ. ಅದರಿಂದ ಯೂಟ್ಯೂಬ್ಗೆ ಹೋಗುತ್ತೆ, ನಮಗೊಂದು ಸ್ವಲ್ಪ ಒಂದಿಷ್ಟು ಪೈಸಾ ಅಂತ ಬರುತ್ತೆ ಆ್ಯಡ್ ಪ್ಲೇ ಆದರೆ. ಅದು ಲೆಕ್ಕಕ್ಕೆ ಸಿಗೋದಿಲ್ಲ. 1000 ವ್ಯೂಸಿಗೆ ಬೇಕಾದ್ರೆ ಆನ್ ಆನ್ ಆವ್ರೇಜ್ ತೊಗೋಬೋದು. ಇಂಡಿಯನ್ ಕ್ರಿಯೇಟರ್ಸ್ಗೆ ಆನ್ ಆನ್ ಆವ್ರೇಜ್ ತೊಗೊಂತು ಅಂತಂದ್ರೆ ಎಷ್ಟು ಬರುತ್ತೆ ಅಂತಂದರೆ ಒಂದು 20-25 ರೂಪಾಯಿ ಬರುತ್ತೆ ಗುರು. ಒಂದೊಂದ್ಸಲ 15 ರೂಪಾಯಿವರೆಗೂ ಹೋಗುತ್ತೆ, ಒಂದೊಂದ್ಸಲ 30 ರೂಪಾಯಿವರೆಗೂ ಹೋಗುತ್ತೆ, ಒಂದೊಂದ್ಸಲ 40 ರೂಪಾಯಿವರೆಗೂ ಹೋಗುತ್ತೆ. ಇದೆಲ್ಲ ಯೂಟ್ಯೂಬ್ ಆಲ್ಗರಿದಮು, ಆ್ಯಡ್ ರೆವೆನ್ಯೂ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಆ್ಯಡ್ಸಿಗೆ ಏನಾದ್ರು ಜಾಸ್ತಿ ದುಡ್ಡು ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ್ಯಡ್ ಓನರ್ಸ್ಗಳು, ಅವಾಗ ಯೂಟ್ಯೂಬ್ ರೆವೆನ್ಯೂ ಕೂಡ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಡ್ಸ್ ಏನಾದ್ರು ಡಿಮ್ಯಾಂಡಲ್ಲಿ ಇಲ್ಲ ಅಂತಂದರೆ, ಯೂಟ್ಯೂಬರ್ಗೆ ಆ್ಯಡ್ಸ್ ಯಾರು ಕೊಡ್ತಾ ಇಲ್ಲ ಅಂತಂದರೆ, ಅವಾಗ ಯೂಟ್ಯೂಬ್ ರೆವೆನ್ಯೂ ಎಲ್ಲ ಯೂಟ್ಯೂಬರ್ಸ್ನೂ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಇದು ಜಿಯೋಗ್ರಫಿಕಲ್ ರೀಜನ್ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಮ ವಿಡಿಯೋ ಇಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇರೋದು ಏನಾದ್ರು US ಅವ್ರು ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲಿನ ಆ್ಯಡ್ ರೆವೆನ್ಯೂನೇ ಬೇರೆ, ಅಲ್ಲೆಲ್ಲ ಜಾಸ್ತಿ ರೇಟ್ ಇರುತ್ತೆ ಆ್ಯಡ್ ರೆವೆನ್ಯೂಗೆ. ಅಲ್ಲಿ ಮಸ್ತಾಗಿ ಕೊಡ್ತಾರೆ ಗುರು, ಅವರೆಲ್ಲ ದೊಡ್ಡ ಶ್ರೀಮಂತರಲ್ಲ, ಮಸ್ತಾಗಿ ಕೊಡ್ತಾರೆ. ನಾವೆಲ್ಲ ಬಡವರು ಇಂಡಿಯನ್ಸು, ಅದಕ್ಕೆ ಕಮ್ಮಿ ಕೊಡ್ತಾರೆ, ಇಟ್ಕೊಳ್ರಪ್ಪ ಸಾಕು ಅಂತ. ಇದಿಷ್ಟು ಯೂಟ್ಯೂಬ್ ಬಗ್ಗೆ ನಿಮಗಿದ್ದಂಥ ಒಂದು ಡೌಟ್ನ ನಾನು ಕ್ಲಾರಿಫೈ ಮಾಡಿದ್ದೀನಿ ಅಂತ ಅನ್ಕೊತೀನಿ. 1 ವ್ಯೂಗೆ ಎಷ್ಟು ಬರುತ್ತೆ, 1000 ವ್ಯೂಸ್ಗೆ ಎಷ್ಟು ಬರುತ್ತೆ, ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಬರುತ್ತೆ, ಲೈಕ್ಸ್ಗೆ ಎಷ್ಟು ಬರುತ್ತೆ ಅಂತೆಲ್ಲ ಕೇಳ್ತಿದ್ದವರೆಲ್ಲ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ನನಗೆ DM ಎಲ್ಲ ಮಾಡಿಬಿಡ್ರಿ ಗುರು, ಇದನ್ನೆಲ್ಲ ನೋಡ್ಬಿಡಿ, ವಿಡಿಯೋನ ಅರ್ಥ ಆಗ್ಬಿಡುತ್ತೆ ನಿಮಗೆ. ಅಲ್ಲಿ ಕೇಳ್ಬಿಡ್ತೀರಾ, ಅಲ್ಲಿ ಕೇಳ್ತೀರಾ, ನಾನು ಹೇಳೋದು ಅಲ್ಲೂ ಅದನ್ನೇ ಹೇಳಬೇಕಾಗುತ್ತೆ. ಸುಮ್ಮನೆ ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟ್ ಅಲ್ಲೆಲ್ಲ. ಸೊ ಈ ವಿಡಿಯೋ ನೋಡಿಬಿಡಿ, ಅರ್ಥ ಆಗ್ಬಿಡುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.